ನನ್ನ ಪಕ್ಷವಾಗಿದ್ದು ನುಣ್ಣಗೆ ಮಾತಾಡೋರೆಲ್ಲ ನನ್ನವರಂತ ಯಾವತ್ತು ಅನ್ಕೋಬೇಡ. ಗ್ರಹಿಸಕ್ಕಾಗಲ್ಲ ಯಾರ ಮನಸ್ಸು ಕೂಡ. ಅವರ ಹೊರಗಡೆ ಮಾತುಗಳು ಮಾತ್ರ ನಮಗೆ ಕೇಳಿಸ್ತವೆ, ಒಳಗಡೆ ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿರ್ಬಹುದು, ನಮ್ಮ ಜೀವಿತಕ್ಕೆ ಪ್ರತಿಕೂಲವಾದ ಪರಿಸ್ಥಿತಿಗಳನ್ನ ಅವ್ರು ಪ್ಲಾನ್ ಮಾಡ್ತಾ ಇರಬಹುದು. ನಾನು ಹೋಗುವಂತ ದಾರಿ ಸರಿಯಾಗಿದ್ದಾಗ, ನಾನು ಉದ್ಧಾರವಾಗುವಂತ ಜೀವಿತ ಸರಿಯಾಗಿದ್ದಾಗ ನಮ್ಮ ಜೀವಿತವನ್ನು ಹಿಂದೆ ಎಳಿಬೇಕಂತ ಹೇಗಾದ್ರೂ ಕುತಂತ್ರ ಮಾಡೋರು ಕೂಡ ಇರ್ತಾರೆ. ಆಗಿರೋದ್ರಿಂದ ಯಾರನ್ನ ನಾವು ಜಾಸ್ತಿ ನಂಬಿಕೆಯಿಂದ ಸೇವಿಸ್ಕೊಂಡು ಇರೋದು ಬೇಡ. ಅವ್ರ ಜೊತೆಯಲ್ಲಿ ಕೆಲವು ಸಾರಿ ನನ್ನವರು ಸ್ವಂತದವರೇ ನಮ್ಮ ಕಾಲಿಗೆ ಅಡ್ಡ ಹಾಕ್ಬಹುದು, ನನ್ನ ಏಳಿಗೆಗೆ ಅಡ್ಡ ಹಾಕ್ಬಹುದು. ನಮ್ಮನ್ನು ಮೆಚ್ಚಿಸಬೇಕಂತ ತುಪ್ಪದ ಮಾತುಗಳು ಮಾತಾಡುವಂತಾರೆ ಇರ್ತಾರೆ. ಆ ಮಾತುಗಳನ್ನ ಕೇಳಿ ಆಹಾ ಅಂತ ಗರ್ವ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಹೊಗಳೋ ಟೈಮಲ್ಲಿ ಹೊಗಳ್ತಾರೆ, ತೆಗಳೋ ಟೈಮಲ್ಲಿ ತೆಗಳುವಂತವ್ರು ಚೆನ್ನಾಗಿರ್ತಾರೆ. ಆತ್ಮಿಕರ ಜೊತೆ ಸಹವಾಸ ಬೆಳೆಸೋಣ. ಆತ್ಮಿಕರನ್ನ ತಿದ್ದಿದ್ದಕ್ಕೆ ಒಳ್ಳೆ ಮಾತುಗಳು ಗದರಿಸಿ ಹೇಳಿದ್ರು ಕೂಡ ಪರ್ಸನಲ್ ಲೈಫ್ ಆಗಿ ವೈಯಕ್ತಿಕವಾಗಿ ತಗೊಳ್ಳೋಣ. ಅದರಿಂದ ಆಶೀರ್ವಾದವಿರ್ತದೆ. ಹೊಗಳಿಕೆ ಸನ್ಮಾನ ಜನಗಳಿಂದ ನಮಗೆ ಬೇಡ. ಹೆಚ್ಚಿಸಿಕೊಳ್ಳುವುದು ಕ್ರಿಸ್ತನಲ್ಲೇ.